ಒಂದು ವ್ಯಕ್ತಿ ಪ್ರತಿದಿನ ತನ್ನ ಮನೆಯ ಹತ್ತಿರ ಇರುವ ಒಂದು ಬೆಟ್ಟದ ಮೇಲೆ ಗಾಳಿ ಸಂಚಾರ ಅಥವಾ ವಾಕಿಂಗ್ ಅಂತ ಹೋಗ್ತಾರೆ. ಒಂದಿನ ಅವರ ಮಗು ಬಂದು ಅವರ ಕೈ ಹಿಡಿದುಕೊಂಡು ಹೇಳ್ತಾನೆ, ಅಪ್ಪ ನಾನು ಕೂಡ ನಿನ್ನ ಜೊತೆ ಬರ್ತೇನೆ. ಮೊದಲಿಗೆ ಅಪ್ಪ ಬೇಡ ಅಂತ ಹೇಳ್ತಾರೆ. ಕಾರಣ, ಬೆಟ್ಟಗಳ ಮಧ್ಯದಲ್ಲೊಂದು ಕಿರಿದಾದ ರಸ್ತೆ, ಕಲ್ಲು ಮುಳ್ಳುಗಳಿಂದ ಕೂಡಿರುವ ರಸ್ತೆ. ಆದರೆ ಮಗ ತನ್ನ ಹಠ ಬಿಡದೆ ಅಪ್ಪನ ಜೊತೆ ಹೊರಡುತ್ತಾನೆ. ಅಪ್ಪ ಮಗ ಇಬ್ಬರು ನಡೆದುಕೊಂಡು ಹೋಗ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಕಲ್ಲಿಗೆ ಮಗನ ಕಾಲು ಎಡುತ್ತೆ. ಮಗ ಹಾ ಎಂದು ಕೂಗ್ತಾನೆ. ತಕ್ಷಣ ಆತನ ಸ್ವರ ಬೆಟ್ಟಗಳಿಗೆ ಅಪ್ಪಳಿಸಿ ಮರುಧ್ವನಿ ಕೇಳಿಸುತ್ತೆ. ಇದರ ಮೊದಲು ಮಗು ಎಂದೂ ಯಾವಾಗಲೂ ಪ್ರತಿಧ್ವನಿ ಕೇಳಿರಲಿಲ್ಲ. ಹಾಗಾಗಿ ಮಗು ಅಂದುಕೊಳ್ಳುತ್ತೆ, ಇಲ್ಲಿ ಯಾರೋ ಇದ್ದಾರೆ, ನನ್ನ ನೋಡಿ ಅಣುಗಿಸುತ್ತಿದ್ದಾರೆ, ನನ್ನ ಬಗ್ಗೆ ತಮಾಷೆ ಮಾಡ್ತಾ ಇದ್ದಾರೆ. ಅದಕ್ಕೇನೆ ಮತ್ತೆ ಕೇಳ್ತಾನೆ, ಯಾರು ನೀನು? ಏಯ್ ನಿನ್ನ ಬಿಡಲ್ಲ, ನಾನು ಹೊಡಿತೀನಿ. ಯಾವಾಗ ಅದೇ ಪ್ರತಿಧ್ವನಿ ಪುನಃ ಆ ಕಡೆಯಿಂದ ಕೇಳಿ ಬರುತ್ತೋ ಆಗ ಮಗು ಹೆದರು ಬಿಡುತ್ತೆ. ಅಪ್ಪನ ಕೈ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಮತ್ತೆ ಕೇಳ್ತಾನೆ, ಅಪ್ಪ ಯಾರಪ್ಪ ಅದು? ನನಗೇನೆ ಹೆದರ್ಸೋದು, ಹೊಡಿತೀನಿ ಅಂತ ಹೇಳ್ತಾನೆ. ಅಪ್ಪ ಮಗಳನ್ನ ಗೊತ್ತಾ ಗಟ್ಟಿಯಾಗಿ ಹೇಳ್ತಾರೆ, ನಾನು ನಿನ್ನ ಪ್ರೀತಿಸ್ತೀನಿ. ಅದೇ ಪ್ರತಿಧ್ವನಿ. ಆಗ ಮಗನಿಗೆ ಆಶ್ಚರ್ಯವಾಗುತ್ತೆ. ಕಾರಣ, ತನಗೆ ಬಿಡಲ್ಲ ಹೊಡಿತೀನಿ ಅಂದವರು ಅಪ್ಪಗೆ ಪ್ರೀತಿಸ್ತೀನಿ ಅಂತ ಹೇಳ್ತಾರಲ್ಲ ಅಂತ. ಮತ್ತೊಮ್ಮೆ ಅಪ್ಪ ಗಟ್ಟಿಯಾಗಿ ಹೇಳ್ತಾರೆ, ಸ್ನೇಹಿತ ನೀನು ತುಂಬ ಒಳ್ಳೆಯವನು. ಮತ್ತೆ ಅದೇ ಪ್ರತಿಧ್ವನಿ. ಆಗ ಮಗ ಕೇಳಿಯೇ ಬಿಡ್ತಾನೆ, ಅಪ್ಪ ಏನಿದು, ಯಾರು? ಆಗ ಅಪ್ಪ ಮಗುಳ್ನಗುತ್ತಾ ಹೇಳ್ತಾರೆ, ಮಗು ನಿನಗೆ ಕೇಳುವ ಆ ಶಬ್ದ ಇನ್ಯಾರದು ಅಲ್ಲ, ಅದು ನಿನ್ನದೇ ಶಬ್ದ. ನೀ ಜೋರಾಗಿ ಚೀರಿದಾಗ ಆ ಶಬ್ದ ಬೆಟ್ಟಗಳಿಗೆ ಅಪ್ಪಳಿಸಿ ಪ್ರತಿಧ್ವನಿಸುತ್ತಿದೆ ಅಷ್ಟೆ. ಒಂದು ವೇಳೆ ನೀನು ಪ್ರೀತಿಯಿಂದ ಏನಾದರೂ ಹೇಳಿದರೆ ತಿರುಗಿ ನಿನಗೆ ಅದೇ ರೀತಿ ಕೇಳಿಸುತ್ತೆ. ಅದನ್ನು ಬಿಟ್ಟು ಕೋಪದಲ್ಲಿ ಹೇಳಿದರೆ ತಿರುಗಿ ನಿನಗೆ ಕೋಪದ ಉತ್ತರವೇ ಸಿಗುತ್ತೆ. ಸ್ನೇಹಿತರೆ, ಈ ಕಥೆಯ ನೀತಿ ಇಷ್ಟೇ. ನಿಮ್ಮ ಜೀವನದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತೀರೋ ಅದೇ ರೀತಿ ನಿಮ್ಮ ಜೀವನ ಆಗುತ್ತೆ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇಡಿ. ಅದನ್ನು ಬಿಟ್ಟು ಯಾವಾಗಲೂ ಲೈಫೇ ಎಷ್ಟು ಗುರು, ಏನಿದೆ ಲೈಫಲ್ಲಿ ಫುಲ್ ಕಷ್ಟ ಅನ್ಕೊತಾ ಇದ್ದರೆ ಹಾಗೇ ಇರುತ್ತೆ. ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಅನ್ನೋದಿರೋದೇನೆ. ಕಷ್ಟಗಳನ್ನು ಹಗುರವಾಗಿ ಸ್ವೀಕರಿಸಿ ಜೀವನದಲ್ಲಿ ನಗುಮುಖದಿಂದ ಮುಂದೋಗಿ. ಧನ್ಯವಾದಗಳು.